ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕದ ಅರ್ಥ ಯಾರಿಗಾದರೂ ಆಗ್ತದ? ನಮಸ್ತೆ ಶಾರದಾ ದೇವಿ, ಓ ಶಾರದಾ ದೇವಿ, ತೇ ನಮಃ, ನಿನಗೆ ನಮಸ್ಕಾರ. ನಮಸ್ತೆ ಶಾರದಾ ದೇವಿ, ನೀನು ಎಲ್ಲಿದ್ದಿ? ಎಲ್ಲಿರುವವಳು ನೀನು? ಕಾಶ್ಮೀರಪುರವಾಸಿನಿ, ಕಾಶ್ಮೀರಪುರದಲ್ಲಿ ವಾಸ ಮಾಡುವವಳು. ಹಾಗಾದರೆ ಶಾರದಾದೇವಿ ಅಂದರೆ ಗಾಡೆಸ್ ಆಫ್ ಲರ್ನಿಂಗ್, ಜ್ಞಾನದ ದೇವತೆ, ವಿದ್ಯೆಯ ದೇವತೆ, ವಿದ್ಯಾಮಾತೆಯಾದ ದೇವಿ ಎಲ್ಲಿರುವುದು? ಕಾಶ್ಮೀರಪುರದಲ್ಲಿದ್ದಾಳೆ. ಇವತ್ತು ಕಾಶ್ಮೀರ ಭಾರತದಲ್ಲಿ ಉಂಟೋ ಇಲ್ಲೋ ಅಂತ ನಮಗೆ ಸಂಶಯ ಆಗೋಗಿದೆ. ಕಾಶ್ಮೀರದಲ್ಲಿ ಇದ್ದ ಪಂಡಿತರನ್ನೆಲ್ಲ ಎಲ್ಲೋ ಓಡಿಸಿ ಎಲ್ಲ ಮಾಡಿ ಹಾಕಿದ್ದಾರೆ ಒಂದು ಕಾಲದಲ್ಲಿ. ನಮ್ಮ ದೇಶ ಬಿಟ್ಟು ಹೋಗುವಂತಹ ಪ್ರಸಂಗ ಆ ಪ್ರದೇಶಕ್ಕೆ ಬಂದಿದೆ. ಕಾಶ್ಮೀರದಲ್ಲಿದ್ದಂತಹ ಸರಸ್ವತಿ ಶಾರದೆ ಆಮೇಲೆ ಎಲ್ಲರ ಹೃದಯದಲ್ಲೂ ವಾಸ ಮಾಡಿದ್ದಾಳೆ. ಆಕೆ ವಿದ್ಯೆಯ ದೇವತೆ. ವಿದ್ಯೆಯ ದೇವತೆಯನ್ನು ಕೈ ಮುಗಿದು ಪ್ರಾರ್ಥಿಸುವುದು ಹೇಗೆ? ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ನನಗೆ ವಿದ್ಯೆಯನ್ನು ಬುದ್ಧಿಯನ್ನು ಕೊಡು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡ್ತೇವೆ. ಹಾಗಾದರೆ ವಿದ್ಯೆಯನ್ನು ಕೊಡು ಅಂತ ನಾವು ಕೇಳ್ತೇವೆ ಅಂತ ಆದಮೇಲೆ ವಿದ್ಯೆ ದೊಡ್ಡದಲ್ವಾ? ನಾವು ಯಾವುದೋ ಬೇಡದೇ ಇದ್ದದ್ದನ್ನು ಕೊಡು ಅಂತ ಕೇಳ್ತೇವ? ನನಗೆ ದುಃಖವನ್ನು ಕೊಡು ಅಂತ ಯಾರಾದರೂ ಕೇಳ್ತಾರ? ಕೇಳುವುದಿಲ್ಲ. ನನಗೆ ದಾರಿದ್ರ್ಯವನ್ನು ಕೊಡು ಯಾರು ಕೇಳುವುದಿಲ್ಲ. ಹಾಗಾದರೆ ವಿದ್ಯೆಯನ್ನು ಕೊಡು ಅಂತ ಕೇಳ್ತೇವೆ ಅಂದರೆ ವಿದ್ಯೆ ಭಾರಿ ದೊಡ್ಡದು. ಏನು ವಿದ್ಯೆ ಅಂದರೆ? ವಿದ್ಯೆ ಅಂದರೆ ಅರಿವು. ಕನ್ನಡದಲ್ಲಿ ಅದಕ್ಕೇನು ಕರೀತಾರೆ? ಅರಿವು, ತಿಳುವಳಿಕೆ. ತಿಳುವಳಿಕೆ. ಕೆಲವರನ್ನು ಬೈತೇವೆ, ಒಂದು ಸ್ವಲ್ಪ ತಿಳುವಳಿಕೆ ಇಲ್ಲ, ಎತ್ತು ಇದ್ದಾಗಿದ್ದಾನೆ ಅವನು, ಎಮ್ಮೆ ಇದ್ದಾಗಿದ್ದಾಳೆ ಇವಳು ಅಂತ ಹೀಗೆಲ್ಲ ಬೈತಾರೆ. ಎಮ್ಮೆಗೆ ತಿಳುವಳಿಕೆ ಇಲ್ಲ. ಮಾರ್ಗದ ಮಧ್ಯದಲ್ಲಿ ಎಮ್ಮೆ ಇರ್ತದೆ. ಇವರು ಕಾರು ಬಿಟ್ಟುಕೊಂಡು ಬರ್ತಾ ಇದ್ದಾರೆ, ಒತ್ತಾರೆ, ಪೀ ಪೀ ಅಂತ ಶಬ್ದ ಮಾಡ್ತಾರೆ. ಅಷ್ಟು ಶಬ್ದ ಮಾಡಿದರೆ ಎದುರುಗಡೆ ಇದ್ದ ಎಮ್ಮೆ ಕಿವಿಯನ್ನು ಅಲುಗಾಡಿಸುವುದಿಲ್ಲ. ಕೆಲವು ಕೋಣಗಳಿರ್ತವೆ, ಬೆನ್ನಿಗೆ ಒಂದು ಹೊಡೆದ್ರೆ ಯಾರೋ ಯಾರಿಗೋ ಎಲ್ಲೋ ಹೊಡೆಯುತ್ತಾ ಇದ್ದಾರೆ ಅಂತ ಅದಕ್ಕೆ ಗೊತ್ತಾಗ್ತದೆ. ಎರಡನೇ ಪೆಟ್ಟು ಅದೇ ಜಾಗಕ್ಕೆ ಬಿದ್ದರೆ ನನಗೇ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮೂರನೇ ಪೆಟ್ಟು ಅಲ್ಲಿಗೆ ರಪ್ಪು ಅಂತ ಬಾರಿಸಿದರೆ ನನಗೆ ಬೆನ್ನಿಗೆ ಹೊಡಿತಾ ಇದ್ದಾರೆ ಅಂದರೆ ಗೊತ್ತಾಗ್ತದೆ. ನಾಲ್ಕನೇ ಪೆಟ್ಟು ಬಿದ್ದಾಗ ಮಾರ್ಗ ಬಿಟ್ಟು ಬರಿಗೆ ಹೋಗ್ತದೆ. ಹೀಗೆ ಕೆಲವರಿಗೆ ಬೇಗ ಜ್ಞಾನವೇ ಬರುವುದಿಲ್ಲ. ಈ ಜ್ಞಾನವೇ ಬರದೇ ಇರುವುದನ್ನು ವಿದ್ಯೆ ಅಂತ ಕರೆಯುವುದಿಲ್ಲ. ಅದನ್ನೇನು ಕರೀತಾರೆ? ಆತನಿಗೆ ಪೆದ್ದವ ಅಂತ ಕರೀತಾರೆ. ಪೆದ್ದ ಅಂದರೆ ಅವನಿಗೆ ಜ್ಞಾನ ಇಲ್ಲ. ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆ ಎನ್ನುವುದು ಗುರುಗಳ ಜೊತೆಗೆ ವಾಸ ಮಾಡ್ತಾ ಅವರು ಹೇಳಿದಂತಹ ವಿಷಯಗಳನ್ನು ತಿಳ್ಕೊಂಡು ನಾವು ಗ್ರಂಥವನ್ನು ಓದಿಕೊಂಡು ಬರುವಂಥದ್ದು ವಿದ್ಯೆ. ವಿದ್ಯೆ ಬರುವುದಕ್ಕೆ ಎರಡು ಮಾರ್ಗ. ಒಂದು, ಗುರುಗಳಿಂದ ಕೇಳುವುದು. ಅವರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಕಿವಿಗೊಟ್ಟು ಆಲಿಪುದು. ಕಿವಿಗೊಟ್ಟು ಆಲಿಪುದು ಅಂದರೆ ಕಿವಿಯನ್ನು ಅವರಿಗೆ ತಗೊಳ್ಳಿ ಸರ್ ಅಂತ ಕಿವಿ ಕೊಡುವುದಲ್ಲ. ಕಿವಿಗೊಟ್ಟು ಆಲಿಪುದು ಅಂದರೆ ಏನು? ನಮ್ಮ ಪೂರ್ತಿ ಮನಸ್ಸು ಅಲ್ಲೇ ಇಟ್ಟುಕೊಂಡು ಕೇಳಿಸಿಕೊಳ್ಳುವುದು. ವಿಷಯ ಕೇಳಿಸಿಕೊಳ್ಬೇಕು, ಕೇಳಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಒಂದು ಥರ ವಿದ್ಯೆ ನಮಗೆ ಬರತಕ್ಕಂಥ ಮಾರ್ಗ. ಇನ್ನೊಂದು, ಜ್ಞಾನಿಗಳು ಬರೆದ ಪುಸ್ತಕವನ್ನು ಓದುವುದು. ಸರಸ್ವತಿ ದೇವಿಯ ಕೈಯಲ್ಲಿ ಏನಿದೆ? ಸರ್ವಜ್ಞಾನ ನಿಧಾನ ಪುಸ್ತಕಧರ. ಪುಸ್ತಕವನ್ನು ಧರಿಸಿದ್ದಾಳೆ. ವೀಣೆ ಇದೆ, ವೀಣೆಯ ಜೊತೆಗೆ ಪುಸ್ತಕವನ್ನೂ ಧರಿಸಿದ್ದಾಳೆ. ಪುಸ್ತಕ ಧರಿಸಿದ್ದು ಯಾಕೆ? ವಿದ್ಯೆ ಪುಸ್ತಕದಿಂದ ಬರ್ತದೆ. ಆದರೆ ಪುಸ್ತಕದಲ್ಲೇ ಕೆಲವರಿಗೆ ವಿದ್ಯೆ ಇರ್ತದೆ. ಅದು ಆ ಪುಸ್ತಕದಲ್ಲಿ 28ನೇ ಪೇಜಲ್ಲಿದೆ. ಅಲ್ಲ, ನೀವು ಹೇಳ್ರಿ, ಅದೆಲ್ಲ ಪುಸ್ತಕ ನೋಡ್ಕೊ, ಅಲ್ಲಿ ಉಂಟು, ನಂಗೆ ಗೊತ್ತಿಲ್ಲ. ಬರೀ ಪುಸ್ತಕದಲ್ಲಿ ವಿದ್ಯೆ ಇದ್ದರೆ ಸಾಕಾಗುವುದಿಲ್ಲ. ಪುಸ್ತಕದಲ್ಲಿದ್ದದ್ದು ಮಸ್ತಕಕ್ಕೆ ಬರಬೇಕು. ವಿದ್ಯೆ ಇರುವುದು ಪುಸ್ತಕದಲ್ಲಲ್ಲ, ವಿದ್ಯೆ ಇರುವುದು ಮಸ್ತಕದಲ್ಲಿ. ಮಸ್ತಕ ಅಂತ ಹೇಳಿದರೆ ಮಸ್ತಿಷ್ಕ, ಮಸ್ತಿಷ್ಕ ಅಂತ ಹೇಳಿದರೆ ಮೆದುಳು, ಮೆದುಳು ಅಂದರೆ ಬುದ್ಧಿ. ಈ ಬುದ್ಧಿಯಲ್ಲಿ ಬರಬೇಕು ವಿದ್ಯೆ. ಪುಸ್ತಕದಲ್ಲಿ ಅಷ್ಟೇ ಇದ್ದು ಪ್ರಯೋಜನ ಇಲ್ಲ. ಅದು ಕಾರ್ಯಕಾಲಕ್ಕೆ ಉಪಯೋಗ ಇಲ್ಲ. ನಮಗೆ ಯಾವಾಗ ವಿಷಯ ಬೇಕೋ
ಆವಾಗ ಅದು ಪುಸ್ತಕದಲ್ಲಿದೆ ಅಂತ ಹೇಳಿದರೆ ಇವನಿಗೆ ಪ್ರಯೋಜನ ಇದೆ ಅದು ವಿದ್ಯೆ ಎಲ್ಲ ತಲೆಯಲ್ಲಿ ಇರಬೇಕು. ಹಾಗಾದರೆ ವಿದ್ಯೆ ಪುಸ್ತಕದಿಂದ ಓದಬೇಕು, ಬೇರೆ ಬೇರೆ ಮಸ್ತಕಗಳಿಂದ ಕೇಳಬೇಕು, ಕೇಳಿದ್ದನ್ನು ನಾವು ಅರಗಿಸಿಕೊಳ್ಬೇಕು. ಕೆಲವರು ತುಂಬ ಓದಿರ್ತಾರೆ, ತುಂಬ ಕೇಳಿರ್ತಾರೆ, ಬಹಳಷ್ಟು ಜನ ಹೇಳಿದ್ದನ್ನೆಲ್ಲ ಕೇಳಿರ್ತಾರೆ. ಕೇಳಿದ ಮೇಲೆ ಅವರ ಹತ್ರ ಏನಾದರೂ ಕೇಳಿದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವರ ಹತ್ರ ಕೇಳಿದರೆ ಅವರೇನು ಹೇಳ್ತಾರೆ ಅಂದರೆ, ಇದರ ಬಗ್ಗೆ ಐನ್ಸ್ಟೀನ್ ಅವರು ಹೀಗೆ ಹೇಳ್ತಾರೆ, ಇದರ ಬಗ್ಗೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಹೀಗೆ ಹೇಳ್ತಾರೆ, ಇದರ ಬಗ್ಗೆ ನನಗೆ ಪಾಠ ಹೇಳಿದಂತಹ ಮಂಜುನಾಥ್ ಶರ್ಮಾ ಅವರು ಹೀಗೆ ಹೇಳ್ತಾರೆ, ನೀವೇನು ಹೇಳ್ತೀರಿ ಹೇಳ್ರಿ ಅಂದರೆ ಇವರು ಹೀಗೆ ಹೇಳ್ತಾರೆ ಅಷ್ಟೇ. ಇವರೇನು ಹೇಳುವುದಿಲ್ಲ. ಯಾಕೆ? ಇವರು ಓದಿದ್ದು ಅವರು ಏನು ಹೇಳಿದ್ದಾರೆ ಅಂತ ಓದಿದ್ದಾರೆ ಹೊರತು ಇವರು ಅದರ ಬಗ್ಗೆ ಆಲೋಚನೆಯೇ ಮಾಡಲಿಲ್ಲ. ಇನ್ನೊಬ್ಬರು ಏನು ಹೇಳ್ತಾರೆ ಅನ್ನೋದು ವಿದ್ಯೆ ಅಲ್ಲ, ನಾವು ನಿಜವಾಗಿ ಹೇಗೆ ಹೇಳ್ತೇವೆ ಅದು ವಿದ್ಯೆ. ಅವರೆಲ್ಲ ಹೇಳಿದ್ದನ್ನು ಕೇಳಿ ನಾವು ಆಲೋಚನೆ ಮಾಡಿ ಅದು ಹೀಗೆ ಅಂತ ಒಂದು ನಿರ್ಣಯಕ್ಕೆ ಬರ್ತೇವಲ್ಲ, ಅದಕ್ಕೆ ವಿದ್ಯೆ ಅಂತ ಹೆಸರು. ಆದ್ದರಿಂದ ವಿದ್ಯೆ ಅಂದರೆ ಬರೀ ಕೇಳಿಸಿಕೊಂಡು ಉರು ಹೊಡೆದದ್ದು. ಕೆಲವು ಟೇಪ್ ರೆಕಾರ್ಡರ್ ಇರ್ತದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಎಷ್ಟು ವಿದ್ಯೆ ಇದೆ ಅಲ್ಲಿ. ಒಬ್ಬ ಅದ್ಭುತ ಪಂಡಿತರು ಅಂತ ಗೂಗಲ್ಗೆ ಯಾರಾದರೂ ಪುಷ್ಪ ಹಾಕಿ ನಮಸ್ಕಾರ ಮಾಡ್ತಾರಾ? ಬೇಕಾದಷ್ಟು ಮಾಹಿತಿ ಇದೆ. ಅದು ಮಾಹಿತಿ ಇದ್ದರೆ ವಿದ್ಯೆ ಅಲ್ಲ. ಆ ಮಾಹಿತಿಯನ್ನೆಲ್ಲ ಸಂಗ್ರಹಿಸಿ ಅದನ್ನು ಚೆನ್ನಾಗಿ ಮಥನ ಮಾಡಿ ಇದು ಮಿಥ್ಯಂತ ವಿಷಯ ತೀರ್ಮಾನ ಮಾಡಿರ್ತಾರಲ್ಲ, ಅಂಥದ್ದನ್ನು ವಿದ್ಯೆ ಅಂತ ಕರೆಯೋದು. ಆ ವಿದ್ಯೆಯನ್ನು ಪಡೆಯುವುದು ಹೇಗೆ ಅಂದರೆ, ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನವಾ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಿ ನೋಪಪದ್ಯತೆ. ಚಾಣಕ್ಯ ಅಂತ ಕೇಳಿದ್ದೀರಾ? ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಒಂದುಂಟು. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ವಿದ್ಯೆಯ ಬಗ್ಗೆ ಭಾರಿ ಮಾತಾಡ್ತಾನೆ ಚಾಣಕ್ಯ. ಭಾರಿ ಬುದ್ಧಿವಂತ ಚಾಣಕ್ಯ, ಚುರುಕು. ವಿದ್ಯೆಯನ್ನು ಪಡೆಯುವುದು ಹೇಗೆ ಅಂದರೆ, ಒಂದು, ಯಾರಲ್ಲಿ ವಿದ್ಯೆ ಇದೆಯೋ ಅವರ ಹತ್ರ ಹೋಗಬೇಕು, ಗುರುಗಳ ಹತ್ರ ಹೋಗಬೇಕು. ಹೋಗಿ ಅವರ ಮನಸ್ಸಿಗೆ ಇಷ್ಟವಾಗುವ ಹಾಗೆ ಅವರ ಜೊತೆಗೆ ಇರಬೇಕು. ಅದು ಬಿಟ್ಟು ಅವರ ಜೊತೆಗೆ ಇರೋದು, ಇದ್ದು ಅವರಿಗೆ ಕಿರಿಕಿರಿ ಮಾಡೋದು, ಇವನನ್ನು ಒಂದು ಸಲ ಇಲ್ಲಿಂದ ಓಡಿಸಿದರೆ ಸಾಕು ಅಂತ ಅವರಿಗೆ ಅನಿಸೋದು, ಹಾಗಾದರೆ ಅವರು ವಿದ್ಯೆ ಹೇಳಿಕೊಡ್ತಾರಾ? ಇಲ್ಲ. ಅವರಿಗೆ ಇಷ್ಟವಾಗುವ ಹಾಗೆ ಪ್ರಾಮಾಣಿಕವಾಗಿ ಅವರ ಜೊತೆಗೆ ವಾಸ ಮಾಡಬೇಕು. ಈ ರೀತಿ ಗುರು ಶುಶ್ರೂಷೆಯನ್ನು ಮಾಡಿದರೆ ಗುರುಗಳು ಇವನಿಗೆ ಒಳ್ಳೆಯ ವಿಷಯವನ್ನು ಹೇಳಿಕೊಡ್ತಾರೆ. ಇದು ಗುರು ಶುಶ್ರೂಷೆಯಿಂದ ವಿದ್ಯೆ ಬರುವುದು. ಹಿಂದೆಲ್ಲ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ರು, ಗೊತ್ತಾ? ಉಪಮನ್ಯು, ಆರುಣಿ, ಜೊತೆಗೆ ಶ್ವೇತಕೇತು, ಇವರೆಲ್ಲರೂ ಕೂಡ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿದ್ದಾರೆ. ಜೊತೆಗೆ ಗುರುಗಳು ಏನೇ ಕೆಲಸ ಹೇಳಿದರು ತಮಗೆ ಏನು ತೊಂದರೆ ಆದರೂ ಯೋಚನೆ ಮಾಡದೆ ಕೆಲಸ ಮಾಡ್ತಾ ಇದ್ರು. ಒಂದು ಸಲ ನೀರು ಕಟ್ಟು ಹೊಡೆದು ನೀರೆಲ್ಲ ಗದ್ದೆಯನ್ನು ಹಾಳು ಮಾಡ್ತಾ ಇದ್ದರೆ ಆ ಭಾಗದಲ್ಲಿ ಮಣ್ಣು ಹಾಕಿ ಅದನ್ನು ಕಟ್ಟಿ ಬಾ ಅಂತ ಹೇಳಿದರೆ ಈ ಶಿಷ್ಯನನ್ನು ಕಳಿಸಿದರೆ ಶಿಷ್ಯ ಹೋಗ್ತಾನೆ, ಏನು ಮಣ್ಣು ಹಾಕಿದರೂ ಅದು ಜಾರಿಕೊಂಡು ಹೋಗ್ತದೆ. ಕೊನೆಗೆ ತಾನೇ ಅದರ ಮೇಲೆ ಮಲ್ಕೊಂಡು ನೀರನ್ನು ಕಟ್ತಾನೆ. ಹೀಗೆ ಚಳಿಗಾಲದಲ್ಲಿ. ಅಂದರೆ ಗುರುಗಳ ಪ್ರೀತಿಗೆ ಬೇಕಾದ ಕೆಲಸ ಮಾಡಿಕೊಂಡು ಗುರುಗಳ ಅನುಗ್ರಹ ಪಡೆದು ವಿದ್ಯೆಯನ್ನು ಪಡೆಯುವುದು ಅಂತ. ಇದಕ್ಕೆ ವಿದ್ಯೆಯನ್ನು ಪಡೆಯುವುದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದೇನೆಂದರೆ ಗುರು ಪ್ರೀತಿ. ಗುರುಗಳು ಪ್ರೀತಿಯಿಂದ ವಿದ್ಯೆಯನ್ನು ಕೊಡಬೇಕು. ಆ ವಿದ್ಯೆ ಸಫಲವಾಗ್ತದೆ. ಅದರ ಗುರುಗಳ ಮೇಲೆ ಶ್ರದ್ಧೆ ಇಟ್ಟು, ಗುರುಗಳ ಮೇಲೆ ಭಕ್ತಿ ಇಟ್ಟು ಗುರುಗಳಿಂದ ಪಡೆಯುವ ವಿದ್ಯೆ ಅದು ಸರ್ವಶ್ರೇಷ್ಠವಾದ ವಿದ್ಯೆ. ಇನ್ನೊಂದು ಥರ ವಿದ್ಯೆ ಪಡಿಬೋದು. ಹೇಗೆ? ಗುರು ಶುಶ್ರೂಷೆ ಎಲ್ಲ ಮಾಡಲಿಕ್ಕೆ ಕಷ್ಟ ಅಲ್ವಾ? ಗುರುಗಳು ಹೇಳಿದ ಹಾಗೆ ಬದುಕಬೇಕು. ಅದಕ್ಕೆ ತುಂಬ ಕಿಸೆಯಲ್ಲಿ ದುಡ್ಡಿರಬೇಕು. ಆ ದುಡ್ಡು ಕೊಟ್ಟು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಮಾತ್ರ ತಗೊಳ್ಳೋದು, ಓದಲಿಕ್ಕಿಲ್ಲ. ಪುಷ್ಕಲೇನ ಧನೇನವ ಅಂತ ತುಂಬ ದುಡ್ಡು ಕೊಟ್ಟು ವಿದ್ಯೆಯನ್ನು ಪಡೆಯುವುದಕ್ಕೆ ಒಂದು ಅವಕಾಶ ಇದೆ. ಆ ವಿದ್ಯೆ ಪ್ರಯೋಜನ ಇದೆಯಾ? ಇಲ್ಲ. ಹಾಗಾದರೆ ದುಡ್ಡಿನಿಂದ ಪಡೆಯುವ ವಿದ್ಯೆ ಅಷ್ಟು ಸಮಂಜಸವಾದದ್ದಲ್ಲ. ಆದರೂ ಇವತ್ತಿನ ಸ್ಕೂಲೆಲ್ಲ ಇದೆ ಅಲ್ಲ, ಅದೆಲ್ಲ ಒಳ್ಳೆ ಫೀಸ್ ಕಟ್ಟುವುದು, ವಿದ್ಯೆಯನ್ನು ಪಡೆಯುವುದು, ಇದು ಕೂಡ ಒಂದು ಮಾರ್ಗ. ದುಡ್ಡು ಕೊಟ್ಟು ವಿದ್ಯೆಯನ್ನು ಪಡೆಯುವುದು ಅನ್ನುವುದಕ್ಕೂ ಕೂಡ ಚಾಣಕ್ಯ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ. ಒಂದೋ ಗುರು ಶುಶ್ರೂಷೆ ಮಾಡಬೇಕು, ಅಲ್ಲಿ ದುಡ್ಡಿನ ಪ್ರಶ್ನೆ ಇಲ್ಲ. ಇಲ್ಲವೋ ನಾವು ದುಡ್ಡು ಕೊಟ್ಟು ವಿದ್ಯೆ ಪಡಿಬೇಕು, ಇದು ಎರಡನೇ ಮಾರ್ಗ. ಮೂರನೇ ಮಾರ್ಗ ಇದೆ, ಏನು ಗೊತ್ತಾ? ವಿದ್ಯೆಯ ವಿದ್ಯಾ. ಅಂದರೆ ನಮ್ಮಲ್ಲಿ ಯಾವುದೋ ಒಂದು ವಿದ್ಯೆ ಇರ್ತದೆ, ಅವರಲ್ಲಿ ಇನ್ಯಾವುದೋ ಬೇರೆ ಥರದ ವಿದ್ಯೆ ಇರ್ತದೆ. ನಾವು ನಮ್ಮ ವಿದ್ಯೆಯನ್ನು ಅವರಿಗೆ ಹೇಳಿಕೊಡುವುದು, ಅವರ ವಿದ್ಯೆಯನ್ನು ನಾವು ಕಲಿಯುವುದು. ಋತುಪರ್ಣನ ಕಥೆ ಗೊತ್ತಾ? ಋತುಪರ್ಣ ನಳನಿಗೆ ಕುದುರೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಕುದುರೆ ಅಶ್ವವಿದ್ಯೆ ಅಂತ ಅದಕ್ಕೆ ಹೆಸರು.
ಕುದುರೆಗಳನ್ನು ಓಡಿಸುವುದು ಎಷ್ಟು ವೇಗ ಅಂದರೆ ನಿಮಿಷಕ್ಕೆ ಈಗೆಲ್ಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ವಾಹನ ಹೋಗುತ್ತಲ್ಲ, ಇವು ನಿಮಿಷಕ್ಕೆ 6 ಕಿಲೋಮೀಟ್ರ್ ಓಡಿಸ್ತಾ ಇದ್ದ ಕುದುರೆಗಳನ್ನು. ಅದೊಂದು ವಿದ್ಯೆ, ಅದೊಂದು ಅಶ್ವವಿದ್ಯೆ ಅಂತ ಅದಕ್ಕೆ ಹೆಸರು. ಆ ವಿದ್ಯೆಯಲ್ಲಿ ಭಾರಿ ನಿಷ್ಣಾತ ಯಾರು? ನಳ. ಋತುಪರ್ಣ ಅವನು ಅಯೋಧ್ಯೆಯ ರಾಜ. ಋತುಪರ್ಣ ಅಯೋಧ್ಯೆಯ ರಾಜ. ಆ ಋತುಪರ್ಣನಲ್ಲಿ ಒಂದು ವಿದ್ಯೆ ಇದೆ. ಏನು ವಿದ್ಯೆ ಅಂದರೆ, ಹೀಗೆ ಮರ ನೋಡ್ತಾನೆ, ಮರದಲ್ಲಿ ಸಿಕ್ಕಾಪಟ್ಟೆ ಎಲೆ ಉಂಟಲ್ಲ, ಅದು ನೋಡಿದ ಕೂಡಲೇ ಇದರಲ್ಲಿ 8342 ಎಲೆ ಇದೆ ಅಂತ ಹೇಳ್ತಾನೆ. ಆಮೇಲೆ ನೀವೇನಾದರೂ ಹೋಗಿ ಲೆಕ್ಕ ಹಾಕಿದರೆ ಒಂದು ಜಾಸ್ತಿ ಇರುವುದಿಲ್ಲ, ಒಂದು ಕಡಿಮೆ ಇರುವುದಿಲ್ಲ. ನಾನೀಗ ಬಟ್ಟೆಯಲ್ಲಿ ಹೀಗೆ ಹಾಕ್ಕೊಂಡು ಸಾಸಿವೆ ಕಾಳು ತರ್ತೇನೆ, ಈಗ ಸಾಸಿವೆ ಕಾಳು ಎಷ್ಟಿದೆ ಅಂತ ಕೇಳ್ತೇನೆ. ಅವನಿಗೆ ನೋಡ್ತಾನೆ, ನೋಡಿ ಅದರಲ್ಲಿ 8902 ಇದೆ ಅಂತ ಹೇಳ್ತಾನೆ. ನೋಡಿದರೆ ಅಷ್ಟೇ ಇರ್ತದೆ. ದಾಳಗಳನ್ನು ಹಿಡ್ಕೊಂಡು ಹೀಗೆ ಹಾಕ್ತಾರೆ, ಯಾವುದು? ದ್ಯೂತ, ಪಗಡೆ ಆಟ ಆಡಲಿಕ್ಕೆ ದಾಳ. ಇವನು ಹೀಗೆ ಹಿಡ್ಕೊಂಡ್ರೆ ಅವನು 6 ಬೀಳ್ತದೆ ಅಂತ ಹಾಕಿದರೆ 6 ಬೀಳ್ತದೆ, 4 ಬೀಳ್ತದೆ, 4 ಬೀಳ್ತದೆ. ಅದೊಂದು ವಿದ್ಯೆ, ಅದಕ್ಕೆ ಅಕ್ಷವಿದ್ಯೆ ಅಂತ ಹೆಸರು. ಈಗ ನಳನಲ್ಲಿರುವ ವಿದ್ಯೆ ಯಾವುದು? ಅಶ್ವವಿದ್ಯೆ. ಋತುಪರ್ಣನಲ್ಲಿರುವ ವಿದ್ಯೆ ಯಾವುದು? ಅಕ್ಷವಿದ್ಯೆ. ಇವೊಂದು ಅಶ್ವವಿದ್ಯೆ, ಅವನದ್ದು ಅಕ್ಷವಿದ್ಯೆ. ಇವನಿಗೆ ಋತುಪರ್ಣನಿಗೆ ಒಂದು ಸಲ ಏನಾಯಿತು ಗೊತ್ತಾ? ಋತುಪರ್ಣ ರಥದಲ್ಲಿ ಕೂತಿದ್ದಾನೆ, ನಳ ರಥವನ್ನು ಓಡಿಸ್ತಾ ಇದ್ದಾನೆ. ಓಡಿಸುವಾಗ ಋತುಪರ್ಣನ ಮೈ ಮೇಲಿದ್ದ ಶಲ್ಯ, ಉತ್ತರೀಯ ವಸ್ತ್ರ, ಅದು ಗಾಳಿಗೆ ಹಾರಿ ಹೋಯಿತು. ಅಷ್ಟು ವೇಗವಾಗಿ ಓಡ್ತಾ ಇದೆ, ಹಾರಿ ಹೋಯಿತು. ಹಾರಿ ಹೋದ ಕೂಡಲೇ ಇವು ಹೇಳ್ತಾನೆ, ರಥ ನಿಲ್ಲಿಸು ಅಂತ. ರಥ ನಿಲ್ಲಿಸು ಅಂತ ಹೇಳಿದರೆ ಈ ನಳ ಹೇಳ್ತಾನೆ, ಸ್ವಾಮಿ ಈಗ ರಥ ನಿಲ್ಲಿಸಿದರೆ ಅದು 6 ಯೋಜನೆ ಹಿಂದೆ ಇದೆ, ನಾವು ಅಷ್ಟು ಹಿಂದೆ ಹೋಗಬೇಕಾಗ್ತದೆ ಅಂತ ಹೇಳ್ತಾನೆ. ಅಂದರೆ ರಥ ನಿಲ್ಲಿಸು ಅಂತ ಹೇಳೋದ್ರ ಒಳಗೆ ಅಷ್ಟು ಮುಂದೆ ಬಂದಾಗೋಗಿ, ಅಷ್ಟು ವೇಗ. ಇದನ್ನು ನೋಡಿ ಇವನೇನು ತೀರ್ಮಾನ ಮಾಡಿದ? ಈ ಅಶ್ವವಿದ್ಯೆಯನ್ನು ನಾನು ಪಡಿಬೇಕು ಅಂತ ತೀರ್ಮಾನ ಮಾಡಿದ. ಯಾರು? ಋತುಪರ್ಣ. ಅದಕ್ಕೋಸ್ಕರ ಹೇಳ್ತಾನೆ, ಅವನು ನಳ ವೇಷ ಬೇರೆ ಮಾಡಿದ್ದ, ಅವನಿಗೆ ಬಾಹುಕ ಅಂತ ಹಾಗೆ ಹೆಸರು. ಅವ ಹೇಳ್ತಾನೆ ಬಾಹುಕನ ಹತ್ರ, ನೋಡು ನಿನ್ನ ಈ ಅಶ್ವವಿದ್ಯೆ ಇದೆ ಅಲ್ಲ, ಅದನ್ನು ನನಗೆ ಹೇಳಿಕೊಡು, ನಾನು ನಿನಗೆ ಅಕ್ಷವಿದ್ಯೆಯನ್ನು ಹೇಳಿಕೊಡ್ತೇನೆ. ಹೀಗೆ ನಳ ಇವನಿಗೆ ಅಶ್ವವಿದ್ಯೆ ಹೇಳಿಕೊಟ್ಟ, ಋತುಪರ್ಣ ನಳನಿಗೆ ಅಶ್ವವಿದ್ಯೆಯನ್ನು ಹೇಳಿಕೊಟ್ಟ. ಹೀಗೆ ಅಶ್ವವಿದ್ಯೆ ಅಕ್ಷವಿದ್ಯೆ ಇದನ್ನು ವಿನಿಮಯ ಮಾಡಿಕೊಂಡು, ಇದಕ್ಕೆ ವಿನಿಮಯದ ಅಧ್ಯಯನ ಅಂತ ಹೆಸರು. ಹೀಗೆ ಅಧ್ಯಯನದ ಕ್ರಮ 3: ಒಂದು ಗುರು ಶುಶ್ರೂಷೆಯಿಂದ ವಿದ್ಯೆ, ಇನ್ನೊಂದು ಪುಷ್ಕಲ ಧನವನ್ನು ಕೊಟ್ಟು ವಿದ್ಯೆ, ಮತ್ತೊಂದು ವಿದ್ಯೆಯಿಂದ ವಿದ್ಯೆ. ಇವನ ವಿದ್ಯೆಯನ್ನು ಅವನಿಗೆ ಕೊಡುವುದು, ಅವನ ವಿದ್ಯೆಯನ್ನು ಇವನಿಗೆ ಪಡ್ಕೊಳ್ಳೋದು. ನೀವೆಲ್ಲ ಮಾಡೋದಿಲ್ವ? ಕೆಲವು ಅವರಿಗೆ ಸಂಗೀತ ಗೊತ್ತಿದೆ, ನಿಮಗೆ ಮ್ಯಾಥ್ಸು ಗೊತ್ತಿದೆ, ನೀನು ಅವರಿಗೆ ಮ್ಯಾಥ್ಸ್ ಹೇಳಿಕೊಡೋದು, ಅವರು ನಿಮಗೆ ಸಂಗೀತ ಹೇಳಿಕೊಡೋದು. ಇಲ್ಲ ನಿಮಗೆ ಒಂದು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಬರ್ತದೆ, ಯಾವುದೋ ಕರಕುಶಲ ವಿದ್ಯೆ, ಅವರಿಗೆ ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಬರ್ತದೆ, ಇವರು ಅವರಿಗೆ ರಂಗೋಲಿ ಹಾಕ್ಲಿಕ್ಕೆ ಹೇಳಿಕೊಡೋದು, ಅವರು ಇವರಿಗೆ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಹೇಳಿಕೊಡೋದು. ಹೀಗೆಲ್ಲ ಪರಸ್ಪರ ವಿದ್ಯಾ ವಿನಿಮಯವನ್ನು ಮಾಡಿಕೊಂಡು ಅಧ್ಯಯನ ಮಾಡುವುದು ಅಂತ ಇದೊಂದು ಕ್ರಮ. ಹೀಗೆ ಅಧ್ಯಯನವನ್ನು, ವಿದ್ಯೆಯನ್ನು ಪಡೆಯುವುದಕ್ಕೆ ಅನೇಕ ಮಾರ್ಗ. ಆದರೆ ತಮ್ಮ ಈ ಬಾಲ್ಯದ ವಯಸ್ಸಿನಲ್ಲಿ ವಿದ್ಯೆಯನ್ನು ಒಬ್ಬ ಪಡೀಲಿಲ್ಲ ಅಂತೇಳಿದರೆ ಆತ ವಿದ್ಯಾವಿಹೀನ ಪಶು ಅಂತ. ಪಶುಗಳು, ನಾಯಿ ಬೆಕ್ಕುಗಳಿಗೆ ಹೇಗೋ ಹಾಗೆ ಇವರಿಗೆ ವಿದ್ಯೆ ಇಲ್ಲ ಅಂತ ಹೇಳಿದರೆ ಅವನು ಪಶುವಿನ ಹಾಗೆ. ಯಾಕೆ ಅಂತೇಳಿದರೆ ಒಬ್ಬ ಮನುಷ್ಯ, ಅವನು ಮನುಷ್ಯನ ಹಾಗೇ ಬದುಕಬೇಕಾದರೆ ಅವನಿಗೆ ಮುಖ್ಯ ಬೇಕಾದದ್ದು ವಿದ್ಯೆ. ಅದರಿಂದ ಯಾವ ವಯಸ್ಸಿನಲ್ಲಿ ನಾವು ಓದುವ ವಯಸ್ಸಿರ್ತದಲ್ವ, ಈ ಮೂಗಿನ ಕೆಳಗೆ ದಪ್ಪ ಮೀಸೆ ಬರುವಲ್ಲಿಯ ತನಕ ಓದ್ತಾ ಇರಬೇಕು. ಆ ಮೀಸೆ ಬರುವಲ್ಲಿಯ ತನಕ ಹುಡುಗಿಯರು ಮದುವೆ ಆಗುವಲ್ಲಿಯ ತನಕ ಓದುವುದು ಅವರ ಕೆಲಸ. ಆ ಓದಿದ್ರೆ, ಈಗ ನಾವು ಓದಿದರೆ ಮುಂದಕ್ಕೆ ಚೆನ್ನಾಗಿರ್ತೇವೆ. ವಿದ್ಯಾರ್ಥಿನಃ ಕುತಃ ಸುಖಂ ಅಂತ ಹೇಳ್ತಾರೆ. ವಿದ್ಯಾರ್ಥಿ ತೇತ್ ತ್ಯಜೆ ನಿದ್ರಾಂ. ವಿದ್ಯಾರ್ಥಿ ನಿದ್ರೆಯನ್ನು ಬಿಡಬೇಕು. ವಿದ್ಯೆಗೆ ದೊಡ್ಡ ತೊಂದರೆ ಯಾವುದು? ನಿದ್ರೆ. ಪಾಠ ಕೇಳುವಾಗ ಅಲ್ಲೇ ಕೆಲವು ಸಲ ತೂಕಡಿಸೋದು. ಪಾಠ ಆದಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದು ಓದಬೇಕು ಅಥವಾ 5 ಗಂಟೆಗೆ ಎದ್ದು ಓದಬೇಕಲ್ವ, ಇವನಿಗೆ 7 ಗಂಟೆ ತನಕ ಗೊರಕೆ ಹೊಡೆಯೋದು. ಈ ಗೊರಕೆ ಹೊಡೆಯುವ ಸ್ಥಿತಿ ಇದ್ದರೆ ಅವನಿಗೆ ವಿದ್ಯೆ ತಲೆಗೆ ಹೋಗಲ್ಲ. ಅದರಿಂದ ಮೊದಲು ನಿದ್ರೆಯನ್ನು ಗೆಲ್ಲಬೇಕು, ನಿದ್ರೆ ಬಿಡಬೇಕು. ನಿದ್ದೆ ಬಿಟ್ಟು ಓದಬೇಕು. ಓದುವಿಕೆಗೆ ನಿದ್ರೆ ಅನ್ನೋದು ಪ್ರತಿಬಂಧಕ, ಅದನ್ನು ಬಿಡಬೇಕು. ಜೊತೆಗೆ ಓದುವುದನ್ನು ಹೆಚ್ಚು ಹೆಚ್ಚು ರೂಢಿಸಿಕೊಳ್ಳಬೇಕು. ನಿಮಗೆ ಪಾಠ ಆಗುವುದು ಅನ್ನೋದು ಅದು ಓದುವ ಕೆಲಸ ಅಲ್ಲ, ಅದು ಪಾಠ ಕೇಳುವುದು.
ಪಾಠ ಕೇಳಿದ ಮೇಲೆ ನಾವು ಓದಬೇಕಲ್ವ, ಓದುವುದಕ್ಕೆ ಒಂದು ಟೈಮ್ ನೀವೇ ಮಾಡಿಕೊಳ್ಬೇಕು. ಬೆಳಗ್ಗೆ ಇಷ್ಟು ಹೊತ್ತಿಂದ ಇಷ್ಟು ಹೊತ್ತು ತನಕ ಓದ್ತೇನೆ, ರಾತ್ರಿ ಇಷ್ಟು ಹೊತ್ತಿಂದ ಇಷ್ಟು ಹೊತ್ತು ತನಕ ಓದ್ತೇನೆ ಹಾಗೆ ಅಂತೇಳಿ ರಾತ್ರಿ 12 ಗಂಟೆ ತನಕ ಓದುವುದು, ಬೆಳಗ್ಗೆ 12 ಗಂಟೆ ತನಕ ಮಲ್ಕೊಳ್ಳೋದು, ಹೀಗೆ ಮಾಡಬಾರ್ದು. ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಏಳಬೇಕು. ಯಾಕಂದರೆ ಬೆಳಗ್ಗಿನ ಕಾಲ ಉಂಟಲ್ವ, ಅದು ಓದುವುದಕ್ಕೆ ಭಾರಿ ಶ್ರೇಷ್ಠ ಕಾಲ, ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಸಂಚಾರ ಮಾಡತಕ್ಕಂತಹ ಪರಮ ವೈದ್ಯಕೀಯವಾದ ಕಾಲ. ಅಶ್ವಿನಿ ದೇವತೆಗಳು ಅಂದರೆ ದೇವತೆಗಳ ವೈದ್ಯರು. ಅವರು ಸಂಚರಿಸ್ತಕ್ಕಂತಹ ಒಳ್ಳೆಯ ವೈದ್ಯಕೀಯ, ಯಾವ ವಾತಾವರಣದಲ್ಲಿ ನಮಗೆ ಒಳ್ಳೆಯ ಆರೋಗ್ಯ ಶಕ್ತಿ ಬರ್ತದೋ ಅಂತಹ ಕಾಲ. ಆ ಕಾಲದಲ್ಲಿ ಓದುವುದನ್ನು ರೂಢಿಸಿಕೊಳ್ಬೇಕು. ಇದು ವಿದ್ಯೆಗೆ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ವಿಷಯ. ಜೊತೆಗೆ ಸರಸ್ವತೀ ದೇವಿಯನ್ನು ಪ್ರಾರ್ಥಿಸಬೇಕು. ಮುಖ್ಯ ವಿದ್ಯೆಯ ಬಗ್ಗೆ ಒಂದು ವಿಷಯ ಏನಂದರೆ, ನಾವು ಓದುವ ಪುಸ್ತಕ ಇದೆ ಅಲ್ವಾ, ಆ ಪುಸ್ತಕವನ್ನು ದೇವರು ಅಂತ ಭಾವಿಸಬೇಕು. ಪುಸ್ತಕಕ್ಕೆ ಅಕಸ್ಮಾತ್ ಕಾಲು ಗೀಲು ತಾಗಿದರೆ ಪುಸ್ತಕವನ್ನು ಹೀಗೆ ತಲೆಗೆ ತಾಗಿಸಿಕೊಂಡು ಅದಕ್ಕೆ ನಮಸ್ಕಾರ ಮಾಡಬೇಕು. ಅದು ದೇವರು ಅನ್ನುವ ಭಾವ ಬೇಕು. ಬರೆಯುವ ಪೆನ್ನು, ಬರೆಯುವುದು ಬಿಸಾಡು ಇನ್ನೊಬ್ಬರ ಮುಖಕ್ಕೆ. ಏನು ಹೆಸರು ಅದಕ್ಕೆ? ಯೂಸ್ ಆ್ಯಂಡ್ ಥ್ರೋ. ಯೂಸ್ ಮಾಡುವುದು, ಥ್ರೋ ಮಾಡೋದು, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ಬರೆಯುವ ಪೆನ್ನಿನಲ್ಲೂ ಗಣಪತಿ ದೇವರಿದ್ದಾರೆ ಎಂದು ಯೋಚನೆ ಮಾಡ್ತೇವೆ ನಾವು. ಬರೆಯುವುದು, ಪೆನ್ನು ಬಿಸಾಡುವುದಲ್ಲ. ಪೆನ್ನಿನ ಮೇಲೆ ಕೈಕಾಲು ಇಟ್ಕೊಂಡು ಹಾಗೆ ಪೆನ್ನಲ್ಲಿ ಬುರ್ರ್ ಅಂತ ಅದರ ಮೇಲೆ ಓಡಾಡುವುದಿಲ್ಲ. ಪೆನ್ನು ಕೂಡ ಒಂದು ದೇವರ ಸ್ವರೂಪ ಅಂತ ಯೋಚಿಸಬೇಕು. ನಾವು ಯಾವುದನ್ನು ಉಪಯೋಗ ಮಾಡ್ತೇವೋ ಅದರ ಒಳಗೆ ದೇವರ ಸನ್ನಿಧಾನ ಇದೆ ಅಂತ ನಮಗೆ ಭಾವನೆ ಇದ್ದಾಗ ಅದು ಬೇಗ ಬೇಗ ವಿದ್ಯೆ ನಮ್ಮಲ್ಲಿ ಗ್ರಹಣ ಆಗ್ತದೆ. ಈ ಭಾವ ಪುಸ್ತಕ ಇರ್ಬೋದು, ಅಥವಾ ಪತ್ರಗಳಿರ್ಬೋದು, ಅಥವಾ ಪೆನ್ನು ಇರ್ಬೋದು, ಪೆನ್ಸಿಲ್ ಇರ್ಬೋದು, ನಾವು ಓದುವುದಕ್ಕೆ ಬಳಸತಕ್ಕಂತಹ ಎಲ್ಲ ಪದಾರ್ಥಗಳಲ್ಲೂ ಒಂದು ದೈವೀ ಭಾವ ನಮ್ಮಲ್ಲಿತ್ತು ಅಂತಾದರೆ ಆವಾಗ ವಿದ್ಯೆ ಶೀಘ್ರವಾಗಿ ನಮ್ಮ ಶಿರಸ್ಸಿಗೆ ಬರ್ತದೆ. ಈ ರೀತಿಯಿಂದ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಅಭ್ಯಾಸ ಮಾಡಿ, ಇವತ್ತು ಮಾಡಿದ ಅಭ್ಯಾಸದಿಂದ ನಾಳೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಇನ್ನೊಬ್ಬರಿಗೆ ವಿದ್ಯೆಯನ್ನು ಹೇಳಿಕೊಡುವ, ಪ್ರತಿಯೊಬ್ಬರು ನಿಮಗೆ ನಮಸ್ಕಾರ ಮಾಡುವ ಅಂತ ಒಂದು ಗೌರವಾಸ್ಪದ ವ್ಯಕ್ತಿತ್ವ ನಮ್ಮಲ್ಲಿ ಬರ್ತದೆ. ಗೌರವಾಸ್ಪದ ವ್ಯಕ್ತಿತ್ವ ಬರುವುದು ಯಾವುದರಿಂದ? ದುಡ್ಡಿನಿಂದ ಅಲ್ಲ, ವಯಸ್ಸಿನಿಂದ ಅಲ್ಲ, ಮುಖ್ಯವಾಗಿ ಬರುವುದು ವಿದ್ಯೆಯಿಂದ. ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋಕ್ಯುತ್ತರೋತ್ತರ. ವಿದ್ಯೆ ಎನ್ನುವುದೇ ಎಲ್ಲ ಮಾನ್ಯತೆಗೆ ಮೂಲ ಸಾಧನವಾದದ್ದು. ಅದರಿಂದ ಒಳ್ಳೆಯ ವಿದ್ಯೆಯನ್ನು ವಿದ್ಯಾರ್ಥಿಗಳೆಲ್ಲ ಸಂಪಾದನೆ ಮಾಡಬೇಕು. ಕೃಷ್ಣಾರ್ಪಣಮಸ್ತು. ಕರೆಕ್ಟ್. ಯಾವುದು? ಭೀಮಸೇನ ದೇವರು ಅಂತಲ್ಲ. ಹಾಂ, ಭೀಮಸೇನ್ ಜೋಶಿಯ ಬಗ್ಗೆ ಹೇಳಿದ್ಯಾ? ಸರಿ. ಭೀಮಸೇನ್ ಜೋಶಿಯವರು ಅಥವಾ ಜೇಸುದಾಸ್ ಅವರು ಸಂಗೀತದಲ್ಲಿ ಭಾರೀ ಎತ್ತರದ ವ್ಯಕ್ತಿತ್ವ. ಕೇಳಿದ್ದೀರಾ? ಭೀಮಸೇನ್ ಜೋಶಿ ಗೊತ್ತಿದೆ, ಜೇಸುದಾಸ್ ಅವರು ಗೊತ್ತಿದೆ. ಜೇಸುದಾಸ್ ಅವರೂ ಕೂಡ ಅವರು ವಸ್ತುತಃ ನಮ್ಮ ಹಿಂದೂ ಮತವನ್ನು ಅನುಷ್ಠಾನ ಮಾಡ್ತಾ ಇದ್ದವರಲ್ಲ. ಆದರೆ ದೇವತೆಗಳ ಬಗ್ಗೆ, ದೇವರುಗಳ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ಭಾರಿ ಭಕ್ತಿ ಅವರಿಗೆ. ಯಾಕೆಂತೇಳಿದರೆ ಅವರ ಗುರುಗಳು ಹಿಂದೂ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ದವರು. ಆ ಗುರುಗಳ ಕೈಯಲ್ಲಿ ತಾವು ಸೇವೆ ಮಾಡಿ, ಅವರ ಜೊತೆಗೆ ಬಹಳ ಕಾಲ ತಾವು ಕೆಲಸ ಮಾಡಿ, ಇಬ್ಬರೂ ಕೂಡ ಭೀಮಸೇನ್ ಜೋಶಿಯವರು ಹಾಗೆ, ಜೇಸುದಾಸ್ ಅವರು ಹಾಗೆ, ಯಾರ್ಯಾರು ವಿದ್ಯೆಯಲ್ಲಿ ಭಾರಿ ಎತ್ತರಕ್ಕೆ ಬಂದಿದ್ದಾರೆ ಅವರೆಲ್ಲ ಗುರುಗಳ ಪಕ್ಕದಲ್ಲಿದ್ದು ದೊಡ್ಡ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಡದೆ ಯಾರೂ ಸುಲಭವಾಗಿ ವಿದ್ವಾಂಸರಾಗಲಿಲ್ಲ. ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ವಿದ್ವಾಂಸರೋ ಅವರು ಅಷ್ಟು ಕಷ್ಟಪಟ್ಟು ವಿದ್ವಾಂಸರಾಗಿದ್ದಾರೆ. ವಿದ್ವಾಂಸರಾದ ಮೇಲೆ ಅಷ್ಟೇ ಸುಖ. ಕೊನೆಗೆ ಸುಖ ಬೇಕೋ? ಈಗ ಸುಖ ಬಿಡಬೇಕು. ಈಗ ಸುಖ ಬೇಕೋ? ಕೊನೆಗೆ ಕಣ್ಣೀರು ಹಾಕ್ಕೊಂಡು ಬದುಕಬೇಕು. ಅಂದ ಮುಂದಿನ ಸುಖಕ್ಕೋಸ್ಕರ ಇಂದಿನ ಸುಖವನ್ನು ತ್ಯಜಿಸಿ ಅಧ್ಯಯನ ಮಾಡಬೇಕು. ಇದು ವಿದ್ಯೆಯ ಸೂತ್ರ. ಕರೆಕ್ಟ್. ಅಶ್ವಿನಿ ದೇವತೆಗಳು ಅಂದರೆ ದೇವತೆಗಳ ಡಾಕ್ಟರ್. ದೇವತೆಗಳ ಡಾಕ್ಟರ್ ಅಂದರೆ ದೇವತೆಗಳಿಗೆ ಜ್ವರ ಬಂದರೆ ಲಸಿಕೆ ಹಾಕುವವರು ಅಂತ ಅರ್ಥ ಅಲ್ಲ. ಮತ್ತು ನಮ್ಮಲ್ಲಿ ಯಾರಿಗಾದರೂ ಅನಾರೋಗ್ಯ ಆದರೆ ನಾವು ದೇವರನ್ನು ಪ್ರಾರ್ಥಿಸ್ತೇವೆ, ಇಂದ್ರನನ್ನು. ಸ್ವಾಮಿ ಇಂದ್ರ, ಇವರಿಗೆ ಅನಾರೋಗ್ಯ ಆಗಿದೆ, ಸ್ವಲ್ಪ ಆರೋಗ್ಯ ಕೊಡು ಸ್ವಾಮಿ ಅಂತ ಇಂದ್ರನಲ್ಲಿ ಪ್ರಾರ್ಥಿಸ್ತೇವೆ. ಆವಾಗ ಇಂದ್ರ ಏನು ಮಾಡ್ತಾನೆ? ಅಶ್ವಿನಿ ದೇವತೆಗಳನ್ನು ಕಳಿಸಿಕೊಡ್ತಾನೆ. ದೇವತೆಗಳ ಡಾಕ್ಟರ್ ಅಂದರೆ ಅದು ದೇವತೆ ಪಶುವೈದ್ಯರು ಅಂತಿದ್ದ ಹಾಗೆ ಅಲ್ಲ. ದೇವತೆಗಳಿಗೆ ಇಂಜೆಕ್ಷನ್ ಕೊಡುವವರು ಅಂತ ಅರ್ಥ ಅಲ್ಲ. ಅವರಿಗೆ ಜ್ವರ ಬರುವುದಿಲ್ಲ. ಅವರು ನಮಗೆ ಆರೋಗ್ಯ ಆಗಬೇಕಾದ್ರೆ ಅಶ್ವಿನಿ ದೇವತೆಗಳ ಮೂಲಕ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಕೃಷ್ಣ ಅರ್ಜುನಂಗೆ ಹೇಳ್ತಿದ್ದ, ನೋಡಪ್ಪ ನಾಳೆ ದ್ರೌಪದಿ ಸ್ವಯಂವರ ಇದೆ, ನೀವು ಪಣ ಗೆಲ್ಲಬೇಕು.
ಆಯಿತು ಗೆಲ್ತೀನಿ ಕೃಷ್ಣ, ಸರಿ ನೋಡು ಏನಿಲ್ಲ, ಭಾಳ ಸುಲಭ. ಅಲ್ಲಿ ಬಿಲ್ ಇಟ್ಟಿರ್ತಾರೆ, ಒಂದು 4 ಬಾಣ, ತುಂಡು ಬಾಣ ಇರುತ್ತೆ, ಅದನ್ನು ತಗೋ, ನೀರು ನೋಡ್ಕೋ, ಮೇಲ್ಗಡೆ ಮೀನು ನೀರಲ್ಲಿ ಕಾಣುತ್ತಲ್ಲ, ಆ ಮೀನಿಗೆ ಗುರಿ ಇಟ್ಟು ಕೆಳಗಡೆ ನೋಡ್ಕೊಂಡು ಹೊಡೆದ್ಬಿಡು, ಮೀನು ಬಿದ್ದೋಗುತ್ತೆ, ದ್ರೌಪದಿ ನಿಂಗೆ ಕೊಟ್ಟು ಮದುವೆ ಮಾಡ್ತಾರೆ. ಅರ್ಜುನ ಅಂದ, ಅಲ್ಲ ಕೃಷ್ಣ, ನೀನು ದೇವರು, ಎಲ್ಲ ಕೆಲಸ ನಾನೇ ಮಾಡಿ ನಾನೇ ದ್ರೌಪದಿನ ಪಡೆಯೋದಾದರೆ ನಿನ್ನ ಫ್ರೆಂಡ್ಶಿಪ್ ಯಾಕೆ ನನಗೆ? ನೀನು ದೇವರು, ನಿನ್ನ ಫ್ರೆಂಡ್ ನಾನು ಅಂದರೆ ನನಗೋಸ್ಕರ ನೀನು ಮಾಡಬೇಕು ಈ ಕೆಲಸ ಎಲ್ಲ. ನನಗೆ ಮಾಡು, ಅದು ಮಾಡು, ನಾನೇ ಬಿಲ್ ಎತ್ಕೊಂಡು ನಾನೇ ಬಾಣ ಬಿಟ್ಟರೆ ನೀನೇನು ಮಾಡ್ತೀಯ? ಅದಕ್ಕೆ ಕೃಷ್ಣ ಅನ್ನಂತೆ, ಕೆಳಗಡೆ ಇರೋ ನೀರು ಅಲ್ಲಾಡದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದರ ಅರ್ಥ ಏನು? ಕಥೆ ಇಷ್ಟೇ. ಇದ್ರ ಸಾರಾಂಶ ಏನು ಅಂದರೆ, ನಾವು ಬಿಲ್ ಎತ್ಬೋದು, ನಾವು ಬಾಣ ಬಿಡಬಹುದು, ನಾವು ಗುರಿನೂ ಭೇದಿಸ್ಬೋದು, ಆದರೆ ನೀರು ಅಲ್ಲಾಡದೆ ಇರೋ ಹಾಗೆ ನಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಗಾಳಿ